ಕಲಬುರಗಿಯ ಹೆಸರಾಂತ ಶ್ರೀ ಆರೈಕೆ ಆಸ್ಪತ್ರೆ 24ರಂದು ಉದ್ಘಾಟನೆಗೊಂಡು ಜೂನ್ 1ರಿಂದ ರೋಗಿಗಳ ಆರೈಕೆಗೆ ಶ್ರೀ ಆರೈಕೆ ಆಸ್ಪತ್ರೆ ಅಣಿಯಾಗಲಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಗೌರಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 2023ರಿಂದ ಗ್ಯಾಸ್ಟ್ರೋ ಕ್ಲಿನಿಕ್ ಮೂಲಕ ಜನರ ವಿಶ್ವಾಸ ಗಳಿಸುವ ಮೂಲಕ ನಮ್ಮ ಪಯಣ ಆರಂಭವಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಗ್ಯಾಸ್ಟ್ರೋ ಲಿವರ್ ಆರೈಕೆಯ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಈಗ ಉತ್ತಮ ಗುಣಮಟ್ಟದ ಸುಸಜ್ಜಿತ ಕಟ್ಟಡದಲ್ಲಿ ಶ್ರೀ ಆರೈಕೆ ಆಸ್ಪತ್ರೆ ಉದ್ಘಾಟನೆಗೊಂಡು ಜನರ ಸೇವೆಗೆ ಲಭ್ಯವಾಗಲಿದೆ ಎಂದರು. ಎಂಡಿ ಡಿಎಂ ಗ್ಯಾಸ್ಟ್ರೋಎಂಟಾಲಜಿ ಪದವೀಧರರಾದ ಆಸ್ಪತ್ರೆಯ ಅಧ್ಯಕ್ಷರೂ ಆದ ಶ್ರೀನಿತ್ ಬಿ ಪಾಟೀಲ್ ಅವರು ಮಾಹಿತಿ ನೀಡಿದರು. ಶ್ರೀ ಆರೈಕೆಯ ಮುಖ್ಯ ಉದ್ದೇಶ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ನೀಡಿ ಮಾನವೀಯ ಆರೈಕೆಯನ್ನು ಒದಗಿಸುವುದು ಶ್ರೀ ಆಸ್ಪತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಶ್ರೀಗೌರಿ ರೆಡ್ಡಿ ಅವರು ತಿಳಿಸಿದರು. ನಾವು ಸ್ಟಾರ್ಟ್ ಮಾಡಿದ್ವಿ ಶ್ರೀ ಗ್ಯಾಸ್ಟ್ರೋ ಲಿವರ್ ಅಂಡ್ ಎಂಡೋಸ್ಕೋಪಿ ಕ್ಲಿನಿಕ್ ಅಂತ. ಅದು ಒಂದು ಸಣ್ಣ ಸೆಟಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು 2023ರಲ್ಲಿ ನಂದು ಓಲ್ಡ್ ಜೇವರ್ಗಿ ರೋಡ್ ಅಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಆಗಿತ್ತು. ಈಗ 3 ವರ್ಷ ಆಗಿದೆ ಕ್ಲಿನಿಕ್ ಸ್ಟಾರ್ಟ್ ಆಗಿ. ನಮ್ದೆಲ್ಲ ಪೇಷಂಟ್ಸ್ ಆಶೀರ್ವಾದ ಇದೆ, ನಮ್ದೆಲ್ಲ ಹಿರಿಯರ ಆಶೀರ್ವಾದ ಇದೆ, ನಮ್ದೆಲ್ಲ ನಮ್ಮ ಫ್ರೆಂಡ್ಸ್ ಆಶೀರ್ವಾದ ಇದೆ. ಇದೆಲ್ಲ ಬ್ಲೆಸ್ಸಿಂಗ್ಸ್ ಇಂದ ನಾವು ಇವತ್ತು ಹಾಸ್ಪಿಟಲ್ ಸೆಟಪ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದೊಂದು ಪೇಷಂಟ್ಸ್ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಬೇಸಿಕ್ಲಿ ಪೇಷಂಟ್ಸ್ ಹೇಳ್ತಾ ಇದ್ರು, ಸರ್ ಇದು ಕ್ಲಿನಿಕ್ ಸಣ್ಣದಾಗ್ತಾ ಇದೆ, ನೀವು ದೊಡ್ಡ ಸ್ಪೇಸಿಗೆ ಹೋಗ್ರಿ, ನೀವು ಬೇರೆ ಕಡೆ ಅಡ್ಮಿಟ್ ಮಾಡ್ತಾ ಇದೀರಿ, ನಿಮ್ದೇ ಒಂದು ಹಾಸ್ಪಿಟಲ್ ಮಾಡಿ ನಿಮ್ ಕಡೆಗೆ ಅಡ್ಮಿಟ್ ಮಾಡ್ರಿ. ಈಗ ನಾ ಏನಾಗ್ತಾ ಇತ್ತು, 3 ವರ್ಷದಿಂದ ಪೇಷಂಟ್ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಬಟ್ ನಂದೇನು ಕ್ಲಿನಿಕ್ ಸೆಟಪ್ ಅಷ್ಟೇ ಇರ್ತಿತ್ತು. ನನ್ನ OPD ನೋಡ್ತಿದ್ದೆ, ಮತ್ತೆ ಪೇಷಂಟ್ ಬೇರೆ ಕಡೆ ಅಡ್ಮಿಟ್ ಮಾಡ್ತಿದ್ದೆ. ಅವ್ರು ಅಂತಿದ್ರು, ಸರ್ ನೀವು ಇಷ್ಟೆಲ್ಲ ನೀವು ನಮ್ಗೆ ಅಲ್ಲಿ ಕಳಿಸ್ತಾ ಇದೀರಿ, ನಿಮ್ದೇ ಒಂದು ಅಡ್ಮಿಟ್ ಮಾಡ್ಕೊಂಡ್ಬಿಡ್ರಿ, ನಿಮ್ ಕೆಳಗೆ ಇರ್ತೀವಿ. ಸೊ ಅವರು ಆಕ್ಚುಲಿ ನಮ್ಮ ಇದ್ರ ಪೇಷಂಟ್ ನಮಗೆ ಬಹಳ ಇದು ಮಾಡಿದ್ದಾರೆ. ಅಂದ್ರೆ ನೀವು ಮಾಡ್ರಿ, ನೀವು ಸ್ಟಾರ್ಟ್ ಮಾಡ್ರಿ, ನಿಮ್ಮ ಅಪ್ರೋಚ್ ನಮ್ಗೆ ಬಹಳ ಲೈಕ್ ಆಗಿದೆ. ಈಗ ನಮ್ಮ ಪ್ರಿಂಟ್ ಮೀಡಿಯಾದವರಲ್ಲೂ ನಮ್ಮ ಪೇಷಂಟ್ ಬಹಳ ಜನ ಇದಾರೆ. ಈಗ ಇಲ್ಲೇ ನಮ್ಮ ಶರಣವರೇ ಇದಾರೆ. ಈಗ ಅವರೇ ಎಷ್ಟೋ ಸತಿ ಬಂದು ಹೇಳಿದ್ರೆ, ಸರ್ ನಿಮ್ದು ಕ್ಲಿನಿಕ್ ಬೆಳಿಬೇಕು, ನೀವು ಬಹಳ ಸಣ್ಣ ಸೆಟಪ್ ಅಲ್ಲಿ ಮಾಡ್ತಾ ಇದೀರಿ, ನೀವು ಇನ್ನೂ ಯಾರಿಗೂ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ನೀವು ಯಾರಿಗೂ ನೀವು ಮಾರ್ಕೆಟಿಂಗ್ ಮಾಡಿಲ್ಲ. ಬಿಕಾಸ್ ನಾವು 3 ವರ್ಷದಲ್ಲಿ ನಮ್ದು ಹೆಂಗಿತ್ತು ಅಂದ್ರೆ ಪೇಷಂಟ್ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಈಗ ನಾವು ಹಿಂಗೆಲ್ಲೂ ಹೋಗ್ಬಿಟ್ಟು ನಿಮ್ಗೆ ಅನ್ಸಿರ್ಬೇಕು, ಸರ್ ಇದು ಅಂದ್ರೆ ಸರ್ 3 ವರ್ಷ ಆಯ್ತು, ಇನ್ನು ಎಲ್ಲೂ ನಾವು ಯಾಕೆ ಇದು ಮಾಡಿಲ್ಲ ಅಂತ. ಬಿಕಾಸ್ ನಮ್ದು ಹೇಗಿತ್ತು ಅಂದ್ರೆ ಪೇಷಂಟ್ ಒಬ್ಬರಿಂದ ಒಬ್ರಿಗೆ ಹೇಳ್ಬಿಟ್ಟು ನಾವು ಇವತ್ತು ಏನಿಲ್ಲ ಅಂದ್ರೂ ದಿನಕ್ಕೊಂದು 40-50 OPD ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಡೈಲಿ ತಿಂಗಳಿಗೆ ಏನಿಲ್ಲ ಅಂದ್ರೆ 50 ಪೇಷಂಟ್ ಅಡ್ಮಿಟ್ ಮಾಡ್ತಾ ಇದೀವಿ. ಎಂಡೋಸ್ಕೋಪಿ ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 500-600 ಎಂಡೋಸ್ಕೋಪಿ ಆಗ್ತಾ ಇದೆ. ಆಮೇಲೆ ನಮ್ಮ ಬೆಂಗಳೂರಿಂದ ಡಾಕ್ಟರ್ಸ್ ಬಂದ್ಬಿಟ್ಟು ನಮ್ಮ ಹತ್ರ OPD ಮಾಡ್ತಾ ಇದ್ದಾರೆ. ಈಗ 3 ವರ್ಷದಲ್ಲಿ ನಾವು ಇಲ್ಲಿವರೆಗೂ 4 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸಿದೀನಿ. ಈಗ ಪೇಷಂಟ್ಸ್ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಮ್ಮ ಭಾಗದ ಜನಕ್ಕೆ ಒಂಥರ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ಮೇಲೆ ಅಂಜ್ಬಿಡ್ತಿದ್ರು. ಅದೇನಪ್ಪ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳ್ತಾ ಇದಾರೆ, ಇದು ಆಗ್ಲಾರ್ದ ಮಾತು. ನಾವು ಇಷ್ಟು ಕನ್ವಿನ್ಸ್ ಮಾಡಿ ಪೇಷಂಟ್ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ 4 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸಿದೀವಿ. ಅಂದ್ರೆ ಈಗ ನಮ್ದು ಬೆಂಗಳೂರಿಂದ ಡಾಕ್ಟರ್ಸ್ ಬಂದ್ಬಿಟ್ಟು ನಮ್ಮ ಜೊತೆ ಟೈಅಪ್ ಆಗಿ ಇಲ್ಲಿನ ಪೇಷಂಟ್ಸ್ ಅವ್ರು ಮೋಟಿವೇಟ್ ಮಾಡಿ, ನಾವು ಮೋಟಿವೇಟ್ ಮಾಡಿ ಅವ್ರಿಗೆಲ್ಲ ಗೈಡೆನ್ಸ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸಿ ಇಲ್ಲಿ ಈಗ ಆಲ್ರೆಡಿ 3 ಜನ ಸಕ್ಸಸ್ಫುಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ಬಿಟ್ಟು ಈಗ ರೀಸೆಂಟ್ ಲಾಸ್ಟ್ ಮಂತ್ ಒಂದು ಪೇಷಂಟ್ ನಾವು ಇಲ್ಲಿಂದ ನಾವು ಎಲ್ಲ ಮೋಟಿವೇಟ್ ಮಾಡ್ಬಿಟ್ಟು ಅವ್ರ ವೈಫ್ನೇ ಅವ್ರಿಗೆ ಹಸ್ಬೆಂಡ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೊಡ್ಸಿದ್ದಾರೆ. ಸೊ ಇದೆಲ್ಲ ಹೆಂಗಿತ್ತು ಅಂದ್ರೆ ಮೊದಲು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಭಾಗದ ಜನಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂದ್ರೆ ಒಂಥರ ಏನೋ ಅನಿಸ್ತಿದ್ರು ಅವ್ರು. ಅಂದ್ರೆ ಇದೇನಪ್ಪ ಸರ್ ಹಿಂಗೆ ಹೇಳ್ಬಿಟ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳ್ಬಿಟ್ಟು ನಾವು ಇದು ಅಂದ್ರೆ ನಮ್ಗೆ ಆಗ್ಲಾರ್ದು, ನಾವು ಮನೆಗೆ ಹೋಗ್ಬಿಡ್ತೀವಿ ಅಂತಿದ್ರು. ನಾವು ಅವ್ರಿಗೆ ಹಿಡ್ಕೊಂಡು ಒಂದು 4-5 ತಿಂಗಳು ಕೌನ್ಸಿಲಿಂಗ್ ಮಾಡಿ, ವೈಫಿ ಕೌನ್ಸಿಲಿಂಗ್ ಮಾಡಿ, ಎಲ್ಲ ಅಟೆಂಡೆನ್ಸ್ ಕೌನ್ಸಿಲಿಂಗ್ ಮಾಡಿ, ಅಂದ್ರೆ ಯಾವ್ದು ನಾವು ಈ ಭಾಗದಲ್ಲಿ ಮೊದಲು ಕೇಳ್ತಿರ್ಲಿಲ್ಲ ಅಂತವೆಲ್ಲ ನಾವು ವಿಷಯಗಳು ಈಗ ಕವರ್ ಮಾಡ್ತಾ ಇದೀವಿ. ಈಗ ನಮ್ಮ ಹತ್ರ ಈಗ ಅಡ್ವಾನ್ಸ್ ಈ ಮೊದಲು ಏನಾಗ್ತಿತ್ತು, ಸ್ವಲ್ಪ ಏನಾದ್ರು ಸೀರಿಯಸ್ ಆದ್ರೆ ನಾವು ಸೊಲ್ಲಾಪುರಕ್ಕೆ ಹೋಗ್ತೀವಿ, ನಾವು ಹೈದರಾಬಾದ್ಗೆ ಹೋಗ್ತೀವಿ ಅಂತಿದ್ರು. ಈಗ ಅದೆಲ್ಲ ನಾವು ನಮ್ಮ ಹತ್ರನೇ ಹ್ಯಾಂಡಲ್ ಮಾಡ್ತಾ ಇದೀವಿ. ಈಗ ನಾವು ಆಸ್ ಎ ಟೀಮ್ ಏನಾಗ್ತಿತ್ತು, ಎಲ್ಲರೂ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ಬೇಕು ಅಂತಿದ್ರು. ಬಟ್ ಇವಾಗ ಹಂಗಿಲ್ಲ. ಬಿಕಾಸ್ ಟೀಮ್ ವರ್ಕ್ ಇಸ್ ಆಲ್ವೇಸ್ ಬೆಟರ್. ನಾವು ಟೀಮ್ ಅಲ್ಲಿ ನಾವು ಎಲ್ಲರ ಜೊತೆ ಕೂಡಿ ಕೆಲಸ ಮಾಡಿದ್ರೆ ಪೇಷಂಟ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ನಮ್ದು ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ, ಆಮೇಲೆ ರಿಸಲ್ಟ್ ಚೆನ್ನಾಗಿರ್ತದೆ, ಪೇಷಂಟ್ ರಿಸಲ್ಟ್ ಚೆನ್ನಾಗಿರ್ತದೆ. ಸೊ ಈಗ ಮೊದಲು ನಾವೆಲ್ಲ ನೋಡ್ತಿದ್ವಿ ಬೆಂಗಳೂರಲ್ಲಿ, ಈಗ ಹೈದರಾಬಾದ್ ಅಲ್ಲಿ ದೊಡ್ಡ ಸಿಟೀಸ್ ಅಲ್ಲಿ ಅವರು ಎಲ್ಲ ಒಂದು 10 ಜನ ಡಾಕ್ಟರ್ ಸೇರ್ಬಿಟ್ಟು ಮಾಡ್ತಾ ಇದ್ರು. ಈಗ ನಾವು ಅದೇ ತರ ಆಸ್ ಎ ಟೀಮ್ ನಾವು ಈಗ ನಾವು ಒಬ್ಬನೇ ಬೆಳಿತೀನಿ ಅಂದ್ರೆ ದಟ್ ಇಸ್ ಸೆಲ್ಫಿಶ್. ಈಗ ನಾವು ಆಸ್ ಎ ಟೀಮ್ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಇದಾರೆ, ನಮ್ಮ ಜೂನಿಯರ್ಸ್ ಇದಾರೆ, ನಮ್ಮ ಸೀನಿಯರ್ಸ್ ಇದಾರೆ, ಎಲ್ಲರೂ ನಾವು ಒಗ್ಗೂಡಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ಈಗ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಈಗ ಅದೇ ನೀವು ಮುಂಚೆ ನೋಡಿದಾಗ ಈಗ ಸೊಲ್ಲಾಪುರಕ್ಕೆ ಹೋಗೋ ಜನ ಬಹಳ ಕಮ್ಮಿ ಆಗ್ಬಿಟ್ಟಾರೆ. ಈಗ ಅಂದ್ರೆ ಹೋಗ್ತಾರೆ ಇನ್ನೊಂದು, ಬಟ್ ಅವ್ರಿಗೇನು ನಮ್ಮ ಹತ್ರ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಎಲ್ಲೂ ಹೋಗಂಗಿಲ್ಲ. ಅವ್ರು ಇಲ್ಲೇ ನಿಮ್ಮ ಹತ್ರನೇ ಕಂಟಿನ್ಯೂ ಮಾಡ್ತೀವಿ ಅಂತಾರೆ. ಈಗ ಎಷ್ಟೋ ಜನ ಬೆಂಗಳೂರು ಟ್ರಾನ್ಸ್ಪ್ಲಾಂಟಿಗೆ ಹೋಗಂದ್ರೆ, ಸರ್ ಅದು ಇಲ್ಲೇ ಯಾಕೆ ಮಾಡಂಗಿಲ್ಲ, ಇಲ್ಲೇ ಮಾಡಿಸ್ಬಿಡ್ರಿ ಅಂತಾರೆ. ಬಟ್ ಅದನ್ನ ನಾವು ಗ್ರಾಜುಯಲಿ ಅದನ್ನು ಮಾಡ್ತೀವಿ. ಅದು ಬಟ್ ಟೈಮ್ ಬೇಕು, ಸ್ವಲ್ಪ ಅದಕ್ಕೆ ಟೈಮ್ ಜಾಸ್ತಿ ತಗೋತದೆ. ಬಟ್ ನಮ್ದೇನಿದೆ, ಫಸ್ಟ್ ಪೇಷಂಟ್ ಟ್ರಸ್ಟ್ ಬರ್ಬೇಕು ನಮ್ಮಲ್ಲಿ. ಪೇಷಂಟ್ ಅಂದ್ರೆ ನಮ್ಮಲ್ಲಿ ವಿಶ್ವಾಸ ಬಂತು ಅಂದ್ರೆ ನಾವು ಏನಂದ್ರೂ ಅವರು ರೆಡಿ ಇರ್ತಾರೆ ಮಾಡ್ಸಕ್ಕೆ. ನಮ್ದು ಅದು ಇದೆ. ಸೆಕೆಂಡ್ ನಮ್ದು ಏನಿತ್ತು ಅಂದ್ರೆ ನಮ್ದು ವಿತ್ ಇದು ಕ್ವಾಲಿಟಿ ಆಫ್ ಕೇರ್
ಮತ್ತೆ ನಮ್ ಜನಕ್ಕೆ, ಬಿಕಾಸ್ ನಮ್ಗೆ ಗೊತ್ತಿದೆ ನಮ್ದು ಇಲ್ಲಿ ಫೈನಾನ್ಷಿಯಲ್ ಕನ್ಸೆಂಟ್ಸ್ ಬಹಳ ಇದೆ. ಬಿಕಾಸ್ ಈಗ ನಮ್ ಕಲೀಗ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ನೀವು DM ಡಿಗ್ರಿ ಮಾಡ್ಬಿಟ್ಟು ನೀವು ಇಷ್ಟೇ ನೀವು 300 200 OPD ತೋತಾ ಇದ್ದೀವಿ, ನಾವೆಲ್ಲ ಬೆಂಗಳೂರಲ್ಲಿ 1000 ತೋತಾ ಇದೀವಿ ಅಂತಾರೆ. ಬಟ್ ನಾವೊಂದು ನಮ್ ಜನ ಬಡವರಪ್ಪ, ನಮ್ಗೆ ಮಾಡಕ್ ನಾವು 1000 ಅಂದ್ರೆ ಪಾಪ ಅವ್ರು ಒಂದ್ ತಿಂಗಳು ಸಂಬಳ ಇರುತ್ತೆ 1000 rupees. ನಾವು ಅದನ್ನು ವಿಚಾರ ಮಾಡಿ ಎಲ್ಲ OPD ಇಡಬೇಕಾಗುತ್ತೆ. ಈಗ ನಾವು ಸುಮ್ಮನೆ ನಾ ಡಿಗ್ರಿ ಚಲೋ ಮಾಡಿನಿ, 4 ವರ್ಷ ಓದಿನಿ, 15 ವರ್ಷ ಓದಿನಿ, ನಂದು ಕ್ವಾಲಿಟಿ ಚಲೋ ಅಂತ ಹೇಳಿ ರೇಟು ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿ ಆಫ್ ಕೇರ್ ವಿತ್ ಕಮ್ಮಿ ಕಾಸ್ಟ್ ಅಲ್ಲಿ ಮಾಡಬೇಕು. ಪೇಷಂಟಿಗೆ ನಾವು ಆಸ್ ಎ ಹ್ಯುಮ್ಯಾನಿಟಿ ನಮ್ಗೆ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ನಾವು ಹೆಲ್ಪ್ ಆಗುತ್ತೆ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಸೊ ಈಗ ನಮ್ಮ ಕ್ಲಿನಿಕಲ್ಲೇ ನೀವು ಈಗ ನಮ್ಮ ಪೇಷಂಟ್ ಎಷ್ಟೋ ಜನ ಅಂತಾರೆ, ಈಗ ಕ್ಲಿನಿಕಲ್ಲಿ ಸರ್ ನೀವು ಇಲ್ಲೇ ಅಡ್ಮಿಟ್ ಮಾಡ್ರಿ, ನಮಗೆ ಬೇರೆ ಕಡೆ ಕಳಿಸ್ಬೇಡ್ರಿ, ನೀವು ಇಲ್ಲೇ ನೀವು ಎಲ್ಲರೂ ಆದಷ್ಟು ನೀವು ಇಲ್ಲೇ ಕೋಶಿಶ್ ಮಾಡ್ರಿ ಅಂತಾರೆ. ಬಟ್ ನಮ್ದು ಹೆಂಗಿದೆ ಕ್ಲಿನಿಕ್ ಅಂದ್ರೆ ನಾವು ಮಾರ್ನಿಂಗ್ ಓಪನ್ ಮಾಡಿ ನೈಟ್ ಕ್ಲೋಸ್ ಮಾಡ್ಬಿಡ್ತೀವಿ. ಸೊ ನಾವು ಅವ್ರಿಗೆ ಅಂದೆ, ಇಲ್ಲಪ್ಪ ನಮ್ದೇ ಒಂದು ಸ್ವಲ್ಪ ಹಾಸ್ಪಿಟಲ್ ಆಗೋವರೆಗೂ ನಾವು ಬೇರೆ ಕಡೆ ಅಡ್ಮಿಟ್ ಮಾಡ್ತೀನಿ, ಸ್ವಲ್ಪ ನಮ್ಗೆ ಯಾವಾಗ ನಮಗೆ ಶಕ್ತಿ ಬರ್ತದೆ ನಾವು ಹಾಸ್ಪಿಟಲ್ ಮಾಡ್ತೀವಿ, ನಿಮಗೂ ಹೆಲ್ಪ್ ಮಾಡ್ತೀವಿ. ಅವಾಗ ಈಗ ಅದೇ ನಮಗೆ ಈ 3 ವರ್ಷದಲ್ಲಿ ಅವ್ರ ಬ್ಲೆಸ್ಸಿಂಗ್ಸೇ ನಮ್ಗೆ ಇಷ್ಟು ಶಕ್ತಿ ಕೊಟ್ಟಿದೆ. ನಾವು ಹಾಸ್ಪಿಟಲ್ ಮಾಡ್ತಾ ಇದೀವಿ. ಈಗ ನಮ್ ಹಿರಿಯರ ಆಶೀರ್ವಾದ ಇದೆ. ಇದೆಲ್ಲ ನಾವು ಅದು ಎಲ್ಲ ಜಾಸ್ತಿ ಪೇನ್ ತಗೊಂಡಿದ್ದು ಮಾಡ್ತಾ ಇದೀವಿ. ಸೊ ನಮಗೂ ನಾವು ಇಬ್ರು ಫಸ್ಟ್ ಜನರೇಷನ್ ಡಾಕ್ಟರ್ಸ್. ಈಗ ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ. ನಾವು ಓದಿ ನಾವು ಮುಂದೆ ಬಂದ್ಬಿಟ್ಟು ನಾವೇ ನಮ್ಮ ಸೀನಿಯರ್ ಗೈಡೆನ್ಸ್ ತಗೊಂಡು, ನಮ್ದೆಲ್ಲ ಕಲೀಗ್ಸ್ ಗೈಡೆನ್ಸ್ ತಗೊಂಡು ನಾವು ಆಸ್ ಎ ಫಸ್ಟ್ ಜನರೇಷನ್ ಡಾಕ್ಟರ್ಸ್ ಇಬ್ರು ಸೇರಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ. ಆಮೇಲೆ ಇದ್ರಲ್ಲಿ ನಮ್ಮ ಟೀಮ್ ಇದೆ, ನಮ್ದೆಲ್ಲ ಫ್ರೆಂಡ್ಸ್ ಇದಾರೆ, ನಮ್ಮ ಕಲೀಗ್ಸ್ ಇದಾರೆ, ನಮ್ ಬೆಂಗಳೂರು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಬರ್ತಾ ಇದಾರೆ ವಿಸಿಟಿಂಗಿಗೆ. ನಮ್ಮ ಹೈದರಾಬಾದ್ ಡಾಕ್ಟರ್ಸ್ 2-3 ಜನ ಟೈಅಪ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಸೇರ್ಬಿಟ್ಟು ನಾವು ಆಸ್ ಎ ಈಗ ವಿ ಆರ್ ಫೋಕಸಿಂಗ್ ಮೇನ್ಲಿ ನಾವು ಗ್ಯಾಸ್ಟ್ರೋನು ಮಾಡ್ತಾ ಇದೀವಿ, ಲಿವರ್ದು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಪ್ಯಾಂಕ್ರಿಯಾಸ್ ಟ್ರೀಟ್ಮೆಂಟ್ ಕವರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೇಡಮ್ ಅವರು MD ಮೆಡಿಸಿನ್ ಇದ್ದಾರೆ. ಸೊ ಅವರು ಜನರಲ್ ಫಿಸಿಷಿಯನ್, ಶಿವ್ಲಿ ಕವರಿಂಗ್ ನಮ್ದು ಜನರಲ್ ಮೆಡಿಸಿನ್ ಏನ್ ಪೇಷಂಟ್ಸ್ ಬರುತ್ತೆ ಅದೆಲ್ಲ ಅವ್ರು ಕವರ್ ಮಾಡ್ತಾ ಇದ್ದಾರೆ. ನಮ್ದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಅದ್ರಲ್ಲಿ ಸರ್ಜನ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ, ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ಆಮೇಲೆ ನಮ್ದು ಈ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಈಗ ಸದ್ಯಕ್ಕೆ ಅವ್ರು ಏನಿದ್ರೆ ನಾವು ಇಲ್ಲೇ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಟ್ರಾನ್ಸ್ಪ್ಲಾಂಟ್ ಸರ್ಜರಿ ನಾವು ನಮ್ಮ ಹತ್ರ ಮಾಡಿಸ್ಕೊತೀವಿ ಬೆಂಗಳೂರು, ಹೈದರಾಬಾದಲ್ಲಿ. ಬರ್ತಾ ದಿನಗಳಲ್ಲಿ ನಿಮ್ಗೆ ಯಾವಾಗ ನಿಮ್ ಫೆಸಿಲಿಟಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಾವು ಇಲ್ಲಿನೂ ಟ್ರಾನ್ಸ್ಪ್ಲಾಂಟ್ ಟ್ರೈ ಮಾಡೋಣ ಅಂತ ಅದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಈ ತರ ನಮ್ದು ಏನಿದೆ, ನಮ್ಮ ಭಾಗದ ಪೇಷಂಟ್ಗೆ ಚೆನ್ನಾಗಿ ಕೇರ್ ಸಿಗ್ಬೇಕು. ಆದ್ರೆ ಈಗ ನಮ್ಮ ಮೇಲೆ ಏನ್ ವಿಶ್ವಾಸ ಇಟ್ಟಿರ್ತಾರೆ, ನಮ್ಮ ವಿಶ್ವಾಸ ನಾವು ಇನ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಪೇಷಂಟ್ ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ನಮ್ದು ಇದು ಅದಾರೆ. ಇಲ್ಲಿ ಬಂದಿರುವಂತ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶ್ರೀಗೌರಿ ರೆಡ್ಡಿ ಪಾಟೀಲ್, ಮೂಲತಃ ಕಲಬುರ್ಗಿ, ಇಬ್ರದ್ದು ಪ್ರಾಪರ್ ಕಲಬುರ್ಗಿ. ಓದಿದೆಲ್ಲ ಮೈಸೂರು, ಪುಣೆ. ಸರ್ ಓದಿದ್ದು ಗುಲ್ಬರ್ಗಾ, ಹುಬ್ಳಿ ಹಾಗೂ ಭುವನೇಶ್ವರ್. ನಿಜ ಹೇಳ್ಬೇಕಂದ್ರೆ ಕಳೆದ 15 ವರ್ಷದಿಂದ ನಾವು ಗುಲ್ಬರ್ಗಾಲ್ ಇರ್ಲಿಲ್ಲ. ಆದ್ರೆ ಒಂದು ಗುರಿ ಏನಿತ್ತು ಅಂದ್ರೆ ಓದ್ ಮುಗಿದ ತಕ್ಷಣ ನಾವು ಈ ಊರಿಗೆ ಬಂದು ನಮ್ಮ ಜನರ ಸೇವೆ ಮಾಡೋದೊಂದು ಉದ್ದೇಶ ಇತ್ತು. ಓದ್ ಮುಗಿದ ತಕ್ಷಣ ಒಂಚೂರು ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ ತಕ್ಷಣ ತಲೆಗ್ ಫಸ್ಟ್ ಬಂದಿದ್ದು ಗುಲ್ಬರ್ಗಾಗ್ ಹೋಗ್ಬೋದಾ. ಆಲ್ರೆಡಿ 2022ರಲ್ಲಿ ಗುಲ್ಬರ್ಗಾ ಅಲ್ಲಿ ಅನೇಕ ಆಸ್ಪತ್ರೆಗಳು ಬಂದಿದ್ವು, ಅನೇಕ ಡಾಕ್ಟರ್ಗಳಿದ್ವು. ಅದ್ ನಿಮ್ಗೂ ಎಲ್ಲರಿಗೂ ಗೊತ್ತು. ಕಾಂಪಿಟೇಷನ್ ಎಲ್ರು ಅಂತಾರೆ, ಹಾದಿಗೆ ಹೋದ್ರೆ 10 ಹಾಸ್ಪಿಟಲ್ ಸಿಗ್ತಾವ್, ಎಲ್ರು ಅಂತೀರಿ, ನಾವು ಅಂತಿದ್ವಿ. ಸೊ ಹೋಗ್ಬೋದಾ ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ ಗುರಿ ಒಂದೇ ಏನಿತ್ತಂದ್ರೆ ಹೋಗೋಣ. ಯಾಕಂದ್ರೆ ನಮ್ದು ಒಂದೇ ಏನಿತ್ತಂದ್ರೆ ಗುಲ್ಬರ್ಗಾಕ್ ಹೋಗಿ ನಮ್ ಜನರಿಗೆ ಮೀಟ್ ಆಗೋಣ, ಅಲ್ಲಿ ರೆಸ್ಪಾನ್ಸ್ ನೋಡೋಣ. ಅದು ಒಂದೇ ಚಾಲೆಂಜ್ ಆಗಿ ತಗೊಂಡ್ವಿ. ದುಡ್ಡಿಗೋಸ್ಕರ ಅಲ್ಲ, ಎದಕ್ಕೋಸ್ಕರ ಅಲ್ಲ. ನಮ್ಗೆ ಒಂದೇ ಏನಂದ್ರೆ ಇಬ್ರದಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ ನಾವಿಬ್ರು ನಮ್ ಪೇಷಂಟಿಗೆ ತುಂಬಾ ಇಷ್ಟಪಡ್ತೀವಿ. ಈಗ ಅದು ಒಂದ್ ಗುರಿ ಇಟ್ಕೊಂಡು ನೋಡೋಣ, ಚಾಲೆಂಜ್ ಆಗಿ ತಗೊಳ್ಳೋಣ, ಹೋಗೋಣ. ಪೇಷಂಟ್ ಇಷ್ಟಪಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಪ್ಷನ್ ಮತ್ತೆ ಬೇರೆ ಊರು, ಬ್ಯಾಂಗ್ಳೂರು ಅಥವಾ ಯಾವ್ದಾದ್ರು ಮೆಟ್ರೋ ಸಿಟಿಯಲ್ಲಿ ಆರಾಮಾಗಿರೋಣ ಅಂತ ಅನ್ಸ್ತು. ಆದ್ರೆ ಒಂದ್ ಗೊತ್ತಿತ್ತು, ಗುಲ್ಬರ್ಗ್ ಬಂದ್ರೆ ಕಷ್ಟ ಮಾತ್ರ ಪಡ್ಬೇಕು, ಯಾಕಂದ್ರೆ ಕಾಂಪಿಟೇಷನ್ ಇದೆ. ಹಾಗಾಗಿ ಇಲ್ಲಿ ಏನೋ ಒಂದ್ ಚಾಲೆಂಜ್ ಆಗಿ ಬಂದ್ವಿ. ಇಬ್ರು ಸರ್ ಅವರು ಓಲ್ಡ್ ಜರ್ಗಿ ರೋಡ್ ಅಲ್ಲಿ ಚಿಕ್ಕ ಕ್ಲಿನಿಕ್ ತೆಗೆದ್ರು. ಅದಾಗ 1 ತಿಂಗಳಿಗೆ ನಾನು STBT ಕ್ರಾಸ್ ಅಲ್ಲಿ ನನ್ ಒಂದು ಮೆಡಿಸಿನ್ ಕ್ಲಿನಿಕ್ ತೆಗ್ದೆ. ತುಂಬಾ ಜನ ನೆಗೆಟಿವ್ ಹೇಳಿದ್ರು, ಕಾಂಪಿಟೇಷನ್ ಅದ ನೋಡ್ರಿ, ಹೆಂಗ್ ನಡೀತದ ನೋಡ್ರಿ. ತುಂಬಾ ಜನ ಪಾಸಿಟಿವ್ ಹೇಳಿದ್ರು, ಫೀಮೇಲ್ ಆಗ್ತಿರಿ, ಮೆಡಿಸಿನ್ ಯಾರು ಇಲ್ಲ, ಚಂದ ನಡೀತದ ಅಂದ್ರು. ಸರ್ ಅವ್ರಿಗೆ ಆಯ್ತು ಗ್ಯಾಸ್ಟ್ರೋ ಅಷ್ಟ್ ಜನ ಇಲ್ಲ, ಇರೋರ್ ಸೀನಿಯರ್ಸ್ ಇದಾರೆ, ಚೆನ್ನಾಗ್ ಮಾಡಿದ್ರೆ ನಿಮ್ದು ಹೋಗ್ಲಿಕ್ಕೆ ಆಗುತ್ತೆ ಅಂತಾನು ತುಂಬಾ ಜನ ಹೇಳಿದ್ರು. ತಲೆಯಲ್ಲಿ ಎಲ್ಲಾ ಡೌಟ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಕಷ್ಟಪಟ್ವಿ, ಹಗ್ಲ ರಾತ್ರಿ ದುಡಿದ್ವಿ. ಒಂದೇನಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಏನ್ 1-2 ವರ್ಷ ಆದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತಂದ್ರೆ ಪೇಷಂಟ್ ಮಾತ್ರ ನಮ್ಗೆ ತುಂಬಾ ಇಷ್ಟಪಟ್ರು. ನೋಡಿ, ದುಡ್ಡು ಆಗ್ಲಿ ಎಲ್ಲಾನು ಇರ್ಬೋದು, ಕೆಲವ್ರ ಜನ ಇರ್ಬೋದು, ಕೆಲವೊಂದ್ ಜನ ಲೋನ್ ಮಾಡಿ ಕಟ್ಟಿಸ್ಬೋದು, ಅದೆಲ್ಲ ಎರಡನೇದು. ಆದ್ರೆ ಪೇಷಂಟ್ ನಮ್ಗೆ ಇಷ್ಟ ಪಡ್ತಾ ಇದಾರ, ಇಷ್ಟ ದೊಡ್ಡ ಆಸ್ಪತ್ರೆ ಕಟ್ಸಿ ನಾಳೆ ಕೆಲ್ಸ ವರ್ಕ್ ಆಗುತ್ತೋ ಇಲ್ಲೋ ಅದೆಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ಒಂದೇ ರೀಸನ್ ನಾವು ತೆಗ್ದಿದ್ದೇನಂದ್ರೆ ಪೇಷಂಟ್ ನಮ್ಗೆ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಇವಾಗ ಅಡ್ಮಿಷನ್ ಅಂತ ಬಂದಾಗ OPD ಪೇಷಂಟ್ ಬರುತ್ತೆ, ಕೆಲವೊಂದ್ ಜನ IPD ಮಾಡ್ಕೊಳ್ತೀವಿ, ICU ಪೇಷಂಟ್ ಅಡ್ಮಿಟ್ ಆಗ್ತವೆ.
ಅವರೆಲ್ಲ ಹೇಳೋದು ನೀವು ಬೇರೆ ಆಸ್ಪತ್ರೆಯಲ್ಲಿ ನಮ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀರಾ, ಆದ್ರೆ ಬರೋದು ಬೆಳಿಗ್ಗೆ ಒಂದ್ ಹಾಫ್ ಅನ್ ಅವರ್, ನೈಟ್ ಒಂದ್ ಹಾಫ್ ಅನ್ ಅವರ್. ನಿಮ್ಮ ಒಂದು ಇದ್ರಲ್ಲಿ ನಾವು 24 ಗಂಟೆ ಅಡ್ಮಿಟ್ ಇದ್ರೆ ನಮ್ಗದು ಒಂದು ಚೆನ್ನಾಗಿರುತ್ತೆ ಅಂತ. ನೀವ್ ಇರ್ತೀರಿ ನಮ್ ಎದುರುಗಡೆ. ಈಗ patient ಗೆ ಒಬ್ರು ಅವ್ರು ಟ್ರೀಟ್ ಮಾಡೋ ಡಾಕ್ಟರ್ ಎದುರುಗಡೆ ಇದ್ರೇನೆ ಅವ್ರಿಗೆ ಅದು ಫೀಲ್ ಬೇರೆ ಆಗುತ್ತೆ. ನಿಮ್ಗೂ ಅದು ಸೇಮ್. ಯಾರು ಡಾಕ್ಟರ್ ಒಂದ್ 10 ನಿಮಿಷ ನೋಡಿ ಟ್ರೀಟ್ಮೆಂಟ್ ಬರೆದ್ ಹೋದ್ರೆ ನೀವ್ ಯಾರು ಇಷ್ಟ ಪಡಲ್ಲ. ಯಾಕಂದ್ರೆ 24 ಗಂಟೆಯಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆದಾಗ ಅದು ಚೇಂಜಸ್ ಹೇಗಾಗುತ್ತೆ ಅಂದ್ರೆ 24 ಗಂಟೆಯಲ್ಲಿ ಪೂರಾ ಮೇಲೂ ಹೋಗುತ್ತೆ, ಪೂರಾ ಕೆಳಗಡೆನೂ ಬರುತ್ತೆ. ಹಾಗಾಗಿ ಮಾನಿಟರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಈಗ ನೀವು ಹೆಂಗೆ ನಿಮ್ದು ಶೇರ್ ಮಾರ್ಕೆಟ್ ಪ್ರತಿ 1 ಮಿನಿಟಿಗೂ ಚೇಂಜ್ ಆಗ್ತಾ ಇರುತ್ತೆ, ಪೇಷಂಟ್ ಹೆಲ್ತ್ ಕೂಡ ಹಾಗೆ ಚೇಂಜ್ ಆಗುತ್ತೆ. ಹಾಗಾಗಿ ಎದುರುಗಡೆ ಕೂತು ಮಾನಿಟರಿಂಗ್ ಮಾಡಿ ಪ್ರತಿ 1 ಅವರ್ಗೆ ಟ್ರೀಟ್ಮೆಂಟ್ ಚಾರ್ಟ್ ಚೇಂಜ್ ಮಾಡ್ಕೊಂತ ಇರೋದೇ ಒಂದು ಬೇರೆ ಆಗ್ತದೆ. ಯಾಕಂದ್ರೆ ನಾವು ಓದಿದ್ದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು 10 ಎಲ್ಲಾನು ಈಗ ಮೆಡಿಸಿನ್, ಸರ್ಜನ್, ಗ್ಯಾಸ್ಟ್ರೋ, ಒಂದು 10 ಎಲ್ಲಾ ಸಬ್ಜೆಕ್ಟ್ ಡಾಕ್ಟರ್ಸ್ ಇರ್ತಾರೆ. ಅವ್ರೆಲ್ಲಾ ಕೂಡಿ ಟ್ರೀಟ್ ಮಾಡೋದು ಔಟ್ಕಮ್ ಬೇರೆ ಇರುತ್ತೆ. ಇಲ್ಲಿ ನಾವು ಒಂದು 10 ನಿಮಿಷ ಹೋಗಿ ಒಂದ್ ಟ್ರೀಟ್ಮೆಂಟ್ ಬರೋದು ಬಂದು ಮತ್ತೆ ರಾತ್ರಿ ಹೋಗೋದು ಒಂದು ಔಟ್ಕಮ್ ಬೇರೆ ಇರುತ್ತೆ. ಹಾಗಾಗಿ ನಮ್ಗೂ ಅದು ಖುಷಿ ಇರ್ಲಿಲ್ಲ. ಏನಪ್ಪಾ ಆಮೇಲೆ ಪೇಷಂಟ್ ಅಂದ್ರೆ ಮೇಡಮ್ ಕ್ಲಿನಿಕಲ್ ಅಡ್ಮಿಟ್ ಮಾಡ್ಕೊಳ್ಳಿ ಸರ್, ಕ್ಲಿನಿಕಲ್ ಅಡ್ಮಿಟ್ ಮಾಡ್ಕೊಂಡು ನಿಮ್ಮ ಎದುರಿಗೆ 24 ಗಂಟೆ ಇರ್ತೀವಿ. ಅದ್ನು ಕ್ಲಿನಿಕಲ್ಲಿ ಎಲ್ಲಾ ರೀತಿ ಪೇಷಂಟ್ ನಮ್ಗೆ ಇಡಕ್ ಬರಲ್ಲ. ಅಂದ್ರೆ ICU, HDU ಪೇಷಂಟ್ ಇರುತ್ತೆ, ICU ಪೇಷಂಟ್ ಇರುತ್ತೆ. ಸೊ ಅದೊಂದು ಚಾಲೆಂಜ್ ಫೇಸ್ ಮಾಡಿದ್ವಿ. ಬಟ್ ಓವರ್ ದ ನೆಕ್ಸ್ಟ್ 2 years 3 years ಪೇಷಂಟ್ ತುಂಬಾ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ವು. ಹಾಗಾಗಿ ಅದೊಂದೇ ಗುರಿ ಇಟ್ಕೊಂಡು ನಾವು ಈ ಶ್ರೀ ಆರೈಕೆ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ವಿ.